ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವತ್ತು ಮಕ್ಳಿಗೆ ಪಾಸ್ತಾ ಹೆಂಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಮಲ್ಟಿಗ್ರೈನ್ ಪಾಸ್ತಾ 1 ವರ್ಷ ನಂತರ ಮಕ್ಕಳಿಗೆ. ಅದಕ್ಕೆ 1/4 ಇಂಚಷ್ಟು ಕ್ಯಾರೆಟ್ ಬೇಕಾಗುತ್ತೆ, ಸ್ವಲ್ಪ ಬೀಟ್ರೋಟ್ ಬೇಕಾಗುತ್ತೆ, ಒಂದು ಹಾಫ್ ಆ್ಯಪಲ್ ತೊಗೋಬೇಕು. ಇದು ಮೂರನ್ನು ಸ್ಟೀಮ್ ಮಾಡೋದಕ್ಕೆ ಹಾಕಬೇಕಾಗತ್ತೆ. ನಾನಿವಾಗ ಸ್ಟೀಮ್ಗೆ ಇದು ಮೂರನ್ನು ಹಾಕ್ತಾಯಿದ್ದೀನಿ. ಆ್ಯಪಲ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ. ಇದು ಮಕ್ಕಳ ಡೈಜೆಷನಿಗೆ ಕೂಡ ತುಂಬ ಒಳ್ಳೆಯದು. ಪಾಸ್ತಾ ಮಲ್ಟಿಗ್ರೇನ್ ಆದ್ದರಿಂದ ಮಕ್ಕಳಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಕ್ಯಾರೆಟು ಬೀಟ್ರೂಟು ಕೂಡ ತುಂಬ ಒಳ್ಳೆಯದು ಮಕ್ಕಳಿಗೆ. ಇದನ್ನೆಲ್ಲ ಸ್ಟೀಮ್ ಆಗೋದಕ್ಕೆ ಒಂದು 15 to 20 ಮಿನಿಟ್ಸ್ ಆಗುತ್ತೆ. ಇದನ್ನು ಹಾಗೆ ಸ್ಟೀಮ್ ಆಗೋದಕ್ಕೆ ಬಿಟ್ಟು ನಾವು ಹಾಗೆ ಪಕ್ಕದಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಅದಕ್ಕೆ ಪಾಸ್ತಾನ ಬಾಯ್ಲ್ ಮಾಡೋದಕ್ಕೆ ಕೂಡ ಹಾಕೋಬೇಕಾಗತ್ತೆ. ಈಗ ಸ್ವಲ್ಪ ಅಂದರೆ ಕ್ವಾಂಟಿಟಿ ನೋಡಿ ತೊಗೊಳ್ಳಿ. 1 ವರ್ಷದ ಮಕ್ಳಿಗೆ ಎಷ್ಟು ಕೊಡ್ಬೋದು, 1.5 ವರ್ಷದ ಮಕ್ಳಿಗೆ ಎಷ್ಟು ಕೊಡ್ಬೋದು, ಈ ರೀತಿ. ನಾನು ಸ್ವಲ್ಪ ತೊಗೋತಾ ಇದ್ದೀನಿ. ಇದು ಕೂಡ ಬಾಯ್ಲ್ ಆಗೋದಕ್ಕೆ 15 to 20 ಮಿನಿಟ್ಸ್ ಆಗುತ್ತೆ. ಆದರೆ ನಾನು ಸ್ವಲ್ಪ ಜಾಸ್ತಿ ಬಾಯ್ಲ್ ಮಾಡ್ತೀನಿ, ಯಾಕಂದರೆ ಮಗುಗೆ ಕೊಡೋದಲ್ವಾ ಅಂದ್ಬಿಟ್ಟು. ಜಾಸ್ತಿ ಬಾಯ್ಲ್ ಆದರೆ ಈಸಿಯಾಗಿ ತಿಂತಾರೆ ಮಕ್ಕಳು. ಒಂದು 2 ಇಯರ್ಸ್ ಬೇಬೀಸ್ ಆದರೆ ಹೀಗೆ ಪಾಸ್ತಾನ ಹಾಗೆ ಹಾಕ್ಕೊಟ್ರೆ ಹಾಗೆ ತಿನ್ಬೋದು. ಇದು ಕೂಡ ಚೆನ್ನಾಗಿ ಬಾಯ್ಲ್ ಆಗಬೇಕು. ಇದು ಅವಾಗವಾಗ ನೋಡಬೇಕು, ಪೋಕ್ ಮಾಡಿ ಸ್ಟೀಮ್ ಆಗಿದೆಯಾ ಎಲ್ಲ ಬೆಂದಿದೆಯಾ ಅಂತ. ಇನ್ನೂ ಸ್ವಲ್ಪ ಆಗಬೇಕು. ಹಾಗೆ ಪಾಸ್ತಾ ಕೂಡ ಪಕ್ಕದಲ್ಲಿ ಆಗ್ತಾ ಇದೆ. ಇದು ಒಂದು 80% ಬಾಯ್ಲ್ ಆಗಿದೆ, ಇನ್ನು ಸ್ವಲ್ಪ ಆಗಬೇಕು. ಇದು ನನ್ನ ಹೊಸ ಚಾನಲ್ ಆದ್ದರಿಂದ ಪ್ಲೀಸ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇನ್ನೂ ಒಳ್ಳೊಳ್ಳೆ ರೀತಿಯ ಕಂಟೆಂಟ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಇನ್ಮೇಲೆ. ನೋಡಿ, ಇದು ಇವಾಗ ಆಲ್ಮೋಸ್ಟ್ ಆಗಿದೆ. ಇದು ಕಂಪ್ಲೀಟ್ ಆದ ನಂತರ ಮತ್ತು ಕ್ಯಾರೆಟ್ ಬೀಟ್ರೂಟ್ ಕೂಡ ಆಗಿದೆಯಾ ಅಂದ್ಬಿಟ್ಟು ಒಂದು ಸಲ ಚೆಕ್ ಮಾಡ್ತೀನಿ. ಆ್ಯಪಲ್ ಬೇಗ ಆಗಿಬಿಡುತ್ತೆ, ಕ್ಯಾರೆಟ್ ಬೀಟ್ರೂಟ್ ಇನ್ನು ಸ್ವಲ್ಪ ಆಗಬೇಕು. ಅದು ಸ್ವಲ್ಪ ತಿಕ್ಕಾಗಿರುತ್ತಲ್ಲ, ಸ್ವಲ್ಪ ಟೈಮ್ ಆಗುತ್ತೆ ಅದು ಸ್ಟೀಮ್ ಆಗೋದಕ್ಕೆ. ಇನ್ನೊಂದು 5 ಮಿನಿಟ್ಸ್ ಬಿಟ್ಟರೆ ಇದು ಕೂಡ ಸ್ಟೀಮಾಗಿ ಕಂಪ್ಲೀಟ್ ಆಗುತ್ತೆ. ನೋಡಿ, ಇವಾಗ ಕಂಪ್ಲೀಟ್ ಆಗಿದೆ. ಮತ್ತೆ ಪೋಕ್ ಮಾಡಿ ನೋಡ್ತಿದ್ದೀನಿ. ನೋಡಿ, ಎಲ್ಲ ಆಗಿದೆ ಇವಾಗ. ಇದನ್ನೀಗ ನಾನೊಂದು ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ತಣ್ಣಗಾಗಬೇಕು. ಆಮೇಲೆ ಸ್ವಲ್ಪ ವಾಟರ್ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೋತೀನಿ. ನೋಡಿ, ಗ್ರೈಂಡ್ ಆದಮೇಲೆ ಈ ಥರ ಕಾಣುತ್ತೆ. ಅದು ಬೀಟ್ರೂಟ್ ಹಾಕಿರ್ತೀವಲ್ಲ, ಒಂದು ಪಿಂಕಿಶ್ ಕಲರ್ ಬರುತ್ತೆ ಇದು. ಈಗ ಮತ್ತೆ ಗ್ಯಾಸ್ ಮೇಲೆ ಪಾಸ್ತಾ ಇಟ್ಬಿಟ್ಟು ಅದಕ್ಕೆ ನಾವು ಗ್ರೈಂಡ್ ಮಾಡಿರೋ ಪೇಸ್ಟನ್ನ ಹಾಕಬೇಕಾಗತ್ತೆ. ಇದನ್ನು ಹಾಕಿಬಿಟ್ಟು ಸ್ವಲ್ಪ ವಾಟರ್ ಮಿಕ್ಸ್ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಟೈಮ್ ಅಂದರೆ ಒಂದು 2 to 3 ಮಿನಿಟ್ಸ್ ಮತ್ತು ಪಾಸ್ತಾ ಜೊತೆ ಮಿಕ್ಸ್ ಆಗೋದಕ್ಕೆ ಬಿಡ್ಬೋದು. ಅಂದರೆ ಸ್ವಲ್ಪ ತಿಕ್ನೆಸ್ ಬೇಕಾಗತ್ತೆ. ಇಲ್ಲ ಹೀಗೆ ಓಕೆ ಅಂದರೆ ಹೀಗೂ ಕೊಡ್ಬೋದು, ಸ್ವಲ್ಪ ತಿನ್ನಾಗಿರುತ್ತೆ ವಾಟರ್ ಮಿಕ್ಸ್ ಮಾಡಿರ್ತೀವಲ್ಲ. ನಾನು ಸ್ವಲ್ಪ ತಿಕ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹಾಗೆ ಸ್ಮ್ಯಾಶ್ ಥರನೂ ಮಾಡಿರ್ತೀನಿ. ಇದನ್ನು ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ, ಸ್ವಲ್ಪ ಸ್ವೀಟ್ನೆಸ್ ಕೂಡ ಇರುತ್ತೆ. ನೋಡಿ, ಇವಾಗ ಆಲ್ಮೋಸ್ಟ್ ರೆಡಿಯಾಗಿದೆ. ಈ ರೀತಿ ಆಗುತ್ತೆ. ನಾನು ಸ್ವಲ್ಪ ಸ್ಮ್ಯಾಶ್ ಮಾಡಿರೋದ್ರಿಂದ ಅದು ಈ ಥರ ಕಾಣಿಸ್ತಾ ಇದೆ ನಿಮಗೆ. ನೀವು ಹಾಗೆ ಕೂಡ ಕೊಡ್ಬೋದು ಬೇಕಿದ್ರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಧನ್ಯವಾದಗಳು.